ಗ್ಯಾಸ್ ಸಿಲಿಂಡರ್ದು ದರ ಅಂತ ಅನ್ನೋದು ಸರಿಯಲ್ಲ. ಗ್ಯಾಸು LPG, ಕಮರ್ಷಿಯಲ್ LPG ಮತ್ತು ಈ ಕಮರ್ಷಿಯಲ್ LPG ಏನಿದೆ, LPG ಮತ್ತು ಒಟ್ಟಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಭಾಳ ಸಮಸ್ಯೆ ಇದೆ. ಎಲ್ಲಾದರೂ ಸಮಸ್ಯೆ ಆಗಿದೆ, ಅದು ಯಾರಿಗಾದರೂ ತೊಂದರೆ ಆಯಿತು. ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಇದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ತಯಾರಿಯನ್ನು ನಾವು ಮಾಡ್ತೀವಿ. ತಯಾರಿ ಅಂದರೆ ಏನಂಗಿದ್ರೆ, ತಯಾರಿ ಇನ್ ದಿ ಸೆನ್ಸ್ ನಾವು ಸ್ಟ್ರಾಟಜಿಕ್ ರಿಸರ್ವ್ ಮಾಡಿದ್ದೇವೆ. ಬೇರೆ ಬೇರೆ ಮೊದಲು 20-21 ಲೊಕೇಶನ್ನಿಂದ ತರ್ತಾ ಇದ್ದೀವಿ. ಇವತ್ತು ಸುಮಾರು 47 ಲೊಕೇಶನ್ನಿಂದ ತರಿಸ್ತಾ ಇದ್ದೇವೆ. ಆದರೆ ದೂರಿನಿಂದ ಬರಬೇಕು, ಇಂಟರ್ನ್ಯಾಷನಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಾವು ಇಲ್ಲಿವರೆಗೆ ಭಾಳ ಪ್ರಯತ್ನಪೂರ್ವಕವಾಗಿ ಭಾರತ ಸರ್ಕಾರ ನಾವು ಡೊಮೆಸ್ಟಿಕ್ LPG ಮತ್ತು ಪೆಟ್ರೋಲ್ ಡೀಸೆಲನ್ನು ಸರ್ಕಾರ ಭರಿಸಿ ಕಂಟ್ರೋಲ್ ಮಾಡಿದೆ. ಈ ಕಡೆ ಬಾರಲೇ ಬಹಳಷ್ಟು ಶೀಘ್ರವಾದಂಥ ರಾಜಕೀಯ ಕ್ರಾಂತಿ ಆಗಲಿದೆ. ಯಾಕಂದರೆ ಇವತ್ತು ನನಗಿರುವಂಥ ಮಾಹಿತಿ ಪ್ರಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಕುರ್ಚಿ ಬಿಡುವಂಥ ಸನ್ನಿವೇಶ ಭಾಳಷ್ಟು ಹತ್ತಿರದಲ್ಲೇ ಬರ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಅವರು ಒಂದು ಗೆರೆ ದಾಟಿದರೆ ಮುಖ್ಯಮಂತ್ರಿ ಆಗ್ತಾರೆ. ನಾನು ಯಾವ ಗೆರೆ ಅಂತ ಹೇಳಕ್ಕೆ ಹೋಗಲ್ಲ, ಅವರು ಬಹುಶಃ ಆ ಗೆರೆಯನ್ನು ಅವರೇ ಅರ್ಥ ಮಾಡ್ಕೊತಾರೆ ಅಂತಲೇ ನಾನು ತಿಳ್ಕೊಂಡಿದ್ದೆ. ಹಾಗೆ ಇವತ್ತು DK